ಸನ್ ಆಫ್ ಮುತ್ತಣ್ಣ ಹೆಸರಿನ ಮೂಲಕವೇ ಈಗಾಗಲೇ ಪ್ರೇಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದಂತಹ ಚಿತ್ರ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ಸೂತ್ರಧಾರರಾಗಿರುವಂತಹ ಶ್ರೀಕಾಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಟೀಸರ್ ನೋಡಿದ್ವಿ, ಸಾಂಗ್ಸ್ ನೋಡಿದ್ವಿ. ಸೊ ಒಂದು ಟೈಟಲೇ ಏನಪ್ಪ ಇದು ಅನ್ನುವಂಥ ಕ್ಯೂರಿಯಾಸಿಟಿಯನ್ನು ಹುಟ್ಟಾಗುತ್ತೆ. ಸೊ ಇದು ಅಟ್ರಾಕ್ಟ್ ಮಾಡೋಕ್ಕೆ ಈ ಥರದ ಟೈಟಲ್ ಇಟ್ಟಿರೋದು ಹೇಗೆ? ಅಟ್ರಾಕ್ಟ್ ಅಂದರೆ ಅದು ಟೈಟ್ಲು ಒಂದು ಕಮರ್ಷಿಯಲಾಗಿ ಇರಲಿ ಅಂತ ಇಟ್ಟಿದ್ದು. ಅಂದರೆ ಕತೆಗೆ ತಕ್ಕಂಗೆ ಆ್ಯಪ್ಟಾಗಿ ಇರಲಿ. ಆಮೇಲೆ ಮುತ್ತಣ್ಣ ಅನ್ನೋದು ಆಲ್ರೆಡಿ ಬಂದಿರೋ ಅಂಥದ್ದು, ಮೇಯರ್ ಮುತ್ತಣ್ಣ, ಮುತ್ತಣ್ಣ, ಈ ಥರ ಒಂದು ಏನಾದರೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡ್ರೆ ಜನಕ್ಕೆ ಬೇಗ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲೇ ಇಟ್ಟಿದ್ದು. ಓಕೆ. ಸಾಮಾನ್ಯವಾಗಿ ಇಂಥ ಸಿನಿಮಾಗಳು ತಂದೆ ಮಗನ ಬಾಂಧವ್ಯದ ಕತೆಗಳು ರಿಯಲಿಸ್ಟಿಕ್ ಆಗಿರುತ್ತೆ. ಲೋನ್ ನಡೆದಂಥ ಇನ್ಸಿಡೆಂಟು ಇದನ್ನೆಲ್ಲ ತಗೊಂಡಿರ್ತಾರೆ. ಬಟ್ ನಿಮ್ಮ ಕತೆ ರಿಯಲಿಸ್ಟಿಕ್ ಕತೆನ ಅಥವಾ ನೀವೇ ಹುಟ್ಟಿ ಹಾಕಿರುವಂಥ ಕತೆನ ಹೇಗೆ? ಇದು ರಿಯಲ್ ಇನ್ಸಿಡೆಂಟ್ಗಳನ್ನ ನೋಡ್ತೀವಲ್ಲ ಮೇಡಮ್, ನೋಡಿದಾಗ ಹುಟ್ಟಿದ ಕತೆ ಇದೆ ಆ್ಯಕ್ಚುಲಿ. ಅಲ್ಲೇ ಓಪ್ನಿಂಗ್ಗೆ ಒಂದು ಲೈನ್ ಇದೆ, ಫಾದರ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ. ಆ್ಯಕ್ಚುಲಿ ತಂದೆ ಕುಟುಂಬದ ಒಂದು ಒಳ್ಳೆ ಅದ್ಭುತವಾದಂಥ ಶಕ್ತಿ ಅದು. ಅದ್ರ ವ್ಯಾಲ್ಯೂ ಏನು ಅನ್ನೋದನ್ನು ಇಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಈಗ ತಾಯಿ ದೇವರು, ಇದು ನಾವೆಲ್ಲ ತಾಯಿ ದೇವರು ಅಂತ ಎಲ್ಲರೂ ಗೊತ್ತಿರೋದೆ. ಬಟ್ ದೇವ್ರಿಗೆ ದೇವರು ತಂದೆ ಅನ್ನೋದನ್ನು ಒಂದು ಪ್ರಿಡಿಕ್ಟ್ ಮಾಡ್ತಾ ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ಹುಟ್ಟಿದ ಕತೆ ಇದು. ಸೊ ಸರ್ ಹೇಳ್ತಾ ಇದ್ರು, ರಂಗನ್ ರಘು ಸರ್, ನೀವೊಂದು 30ರಿಂದ 34 ವರ್ಷ ಬಾಳ್ತೀರಂತೆ ನಿಮ್ಮ ಕತೆ ನೋಡಿದ ಮೇಲೆ ಅವ್ರಿಗೆ ಅನಿಸಿರೋದು. ಸೊ ಒಬ್ಬ ರಂಗನ್ ರಘು ಸರ್ ಸಾಕಷ್ಟು ದಶಕಗಳಿಂದ, ಅಂದರೆ ಅವರ ಒಂದು ದಶಕಗಳೇ ಕಳೆದೋಗಿದೆ ಅವರು ಇಂಡಸ್ಟ್ರಿಗೆ ಬಂದು. ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ನನ್ನ ಜೀವನದಲ್ಲಿ ಇಂತಿಂಥ ಥರಗಳ ಕತೆಗಳನ್ನು ನೋಡಿರ್ತಾರೆ. ಸೊ ನಿಮ್ಮ ಕಥೆಯನ್ನು ನೋಡಿ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ, ಮತ್ತು ನಿಮಗೆ ಯಾವ ಥರ ಇನ್ಸ್ಪೈರ್ ಆಗುತ್ತೆ? ಆ್ಯಕ್ಚುಲಿ ರಘು ಸರ್ ಇದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾಗಿಂದನೇ ನನಗೆ ಖುಷಿ ಆಗೋಯ್ತು. ಯಾಕೆಂದರೆ ಆ ಕ್ಯಾರೆಕ್ಟ್ರು ಆ್ಯಕ್ಟ್ ಮಾಡೋಕ್ಕೆ ಒಂದು ತೂಕದ ವ್ಯಕ್ತಿ ಬೇಕಿತ್ತು. ನಾವು ಫಸ್ಟು ರಘು ಸರ್ನ ಅಪ್ರೋಚ್ ಮಾಡಿದಾಗ ಅವರು ನಿಜವಾಗ್ಲೂ ಹೇಳ್ತೀನಿ, ಒಂದು ಮಾತೂ ಕೂಡ ಇದು ನಾಳೆ ಬಾ ನಾಡಿದ್ದು ಬಾ, ಇದು ಚೆನ್ನಾಗಿಲ್ಲ, ಹಿಂಗೆ ಮಾಡು ಹಂಗೆ ಮಾಡು ಆ ಥರದ್ದೆಲ್ಲ ಏನೂ ಹೇಳಲಿಲ್ಲ. ಓದೇ ಕೂತ್ಕೊಂಡೆ, ಹಣ ಹಿಂಗೆ ಮಾಡಬೇಕು ಅಂತಿದ್ದೀನಿ, ಕ್ಯಾರೆಕ್ಟ್ರ್ ಹಿಂಗಿದೆ ಅಂದಾಗ ದಯವಿಟ್ಟು ಮಾಡು, ಇದಕ್ಕೇನು ಸ್ಪಂದಿಸ್ಬೇಕು ನಾನು ಮಾಡ್ತೀನಿ ಅಂತ ಒಂದೇ ಮೀಟಿಂಗಲ್ಲೇ ಒಪ್ಕೊಂಡಿದ್ದು ಕತೆ. ಆ್ಯಕ್ಚುಲಿ ರಘು ಸರ್ ಈ ಮಾತು ಹೇಳ್ತಾರೆ ಅಂದರೆ ನಂಗೆ ದೊಡ್ಡ ವಿಚಾರ ಒಂದು. ಆಮೇಲೆ ಅವ್ರು ನಮ್ಮ ಸಿನಿಮಾಗೆ ದೊಡ್ಡ ಶಕ್ತಿ ರಘು ಸರ್. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಅವರವರ ತಂದೆ ಇದ್ದೇ ಇರ್ತಾರೆ. ತಂದೆ ಮಗಳು, ತಂದೆ ಮಗ ಬಾಂಧವ್ಯ ಇರುತ್ತೆ. ನಿಮ್ಮ ಮನೆಯಲ್ಲಿ ತಂದೆ ಮಗನ ನಿಮ್ಮ ನಡುವಿನ ಬಾಂಧವ್ಯ ಹೇಗಿತ್ತು, ಹೇಗಿರ್ತಾ ಇದೆ? ಸೊ ಅದರಿಂದ ಒಂದಿಷ್ಟು ಅಂಶಗಳನ್ನು ತಗೊಂಡಿದ್ದೀರಾ ಹೇಗೆ? ಆ್ಯಕ್ಚುಲಿ ಏನಾದರೆ ನಿಜ ಹೇಳಬೇಕು ಅಂದರೆ, ಆ್ಯಕ್ಚುಲಿ ತಂದೆ ಮಗನ ವ್ಯಾಲ್ಯೂ ನನಗೆ ಈಗಲೇ ಗೊತ್ತಾಗಿದ್ದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಸಿನಿಮಾ ಮಾಡಲೇಬೇಕು ಅಂತ ಊರು ಬಿಟ್ಟು ಬಂದಿದ್ದು ಆಗಲೇ ಒಂದು 20-21 ವರ್ಷಕ್ಕೆ ಬಂದುಬಿಟ್ಟೆ ನಾನು. ಅಂದರೆ ತಂದೆ ಅಂದರೆ ಕುಟುಂಬಕ್ಕೂ ನನಗೂ ಒಡನಾಟ ಜಾಸ್ತಿ ಇಲ್ಲ. ಬಟ್ ಇವಾಗ ಕತೆ ಮಾಡಿ ಕತೆ ಹೇಳಿದಾಗ, ದೇವರಾಜ್ ಸರ್ ಕತೆ ಹೋಗಿ ಹೇಳಿದಾಗ, ದೇವರಾಜ್ ಸರ್ ಮತ್ತು ಅವರ ಪ್ರಣಮ್ ಸರ್ ಇಬ್ಬರದ್ದು ಬಾಂಧವ್ಯ ನೋಡಿದ್ರೆ ಇದು ಆಟೋಮೆಟಿಕ್ಕಾಗಿ ನಾನೇ ಹುಟ್ಟಾಕಿರೋ ಕತೆ. ಬಟ್ ನಾನು ಏನು ಹುಟ್ಟಾಕಿದ್ದೀನಿ ಅದು ಈ ಮನೇಲಿ ನಡೀತಾ ಇದೆಯಲ್ಲ ಅನ್ನೋ ಥರ ಒಂದು ಫೀಲ್ ಆಯಿತು. ಆವಾಗ ನಮಗೆ ನಮ್ಮ ತಂದೆನ ನಾವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ, ನಮ್ಮ ತಂದೆ ಜೊತೆ ನಾವು ಯಾಕೆ ಹಿಂಗೆ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಬೆಳೆದಿರೋ ವಾತಾವರಣ, ನಾವೇನಾದರೂ ಫಾದರ್ಸ್ ಡೇಗೆ ವಿಶ್ ಮಾಡೋಕೆ ಹೋದರೆ ನಮ್ಮ ತಂದೆ ಅದೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ತಲೆ ಮೇಲೆ ಹೊಡಿತಾರೆ. ಈ ಥರ ಹಳ್ಳಿ ತಂದೆಗೂ ಹೆಂಗಿರ್ತಾರೆ ಅಂತ ನಿಮಗೂ ಗೊತ್ತಿರುತ್ತಲ್ಲ. ಈಗ ಇದೆಲ್ಲ ಬರೀತಾ ನೋಡ್ತಾ ನಮ್ಮ ತಂದೆನ ನಾನು ಎಷ್ಟು ಮಿಸ್ ಮಾಡಿಕೊಂಡೆ ಅನ್ನೋದು ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಸೊ ಆಗಲೇ ಹೇಳಿದಂಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಬೆಂಗಳೂರಲ್ಲಿ ನಾವು ಗಮನಿಸ್ಬೋದು, ಜಾಸ್ತಿ ಅನಾಥಾಶ್ರಮಗಳಿಗೆ ತಂದೆ ತಾಯಿಯನ್ನು ಸೇರಿಸೋದು, ಇಂಥ ಇನ್ಸಿಡೆಂಟ್ಗಳು ದಿನ ಬೆಳಗ್ಗೆ ಆದರೆ ಒಂದಾದರೂ ಇನ್ಸಿಡೆಂಟ್ ಇದ್ದೇ ಇರುತ್ತೆ. ಒಂದಿಷ್ಟು ಅಂಶಗಳು ಈ ಸಿನಿಮಾದಲ್ಲಿ ಹೇಳೋದ್ರ ಮೂಲಕ ಅದನ್ನು ತಡೆಯುವ ಪ್ರಯತ್ನ ನಡೀಬೋದಾ ಹೇಗೆ? ಮೇಡಮ್ ಅದು ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಹೊರಟಿದ್ದೀನಿ. ಏನು ಅಂತಂದರೆ, ಈಗ ದುಡ್ಡು ಇಲ್ಲದೆ ಸಾಕಾಗದೆ ವೃದ್ಧಾಶ್ರಮಕ್ಕೆ ಬಿಡೋದು ನಾವು ಆಟೋಮೆಟಿಕ್ಕಾಗಿ ಆಲ್ರೆಡಿ ನೋಡಿದ್ದೀವಿ. ಬಟ್ ಇಲ್ಲಿ ಏನಂತ ಅಂದರೆ, ನಿಮಗೆ ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಸಮಯ ಇಲ್ಲದೇ ವೃದ್ಧಾಶ್ರಮಕ್ಕೆ ತಂದುಬಿಡೋದನ್ನು ಈಗ ಜಾಸ್ತಿ ಆಗ್ತಿದೆ. ಹೈಟೆಕ್ ವೃದ್ಧಾಶ್ರಮಗಳಾಗೋಗಿದೆ. ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಚಿನ್ನ ಎಲ್ಲ ಹಾಕೊಂಡಿರ್ತಾರೆ, ಎಲ್ಲ ರೇಷ್ಮೆ ಸೀರೆನೇ ಉಟ್ಕೊಂಡಿರ್ತಾರೆ, ಬಟ್ ವೃದ್ಧಾಶ್ರಮದಲ್ಲಿರ್ತಾರೆ. ಫಸ್ಟು ಇದು ಹೋಗಬೇಕು ಅನ್ನೋದು ಒಂದು ಇನ್ಸಿಡೆಂಟ್ನಲ್ಲಿ ಇಟ್ಟಿದ್ದೀನಿ. ಬಟ್ ಸಮಯಕ್ಕಿಂತ ಜಾಸ್ತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಿ. ಆ ಸಂಬಂಧಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ತಿರ್ಗಾ ವಾಪಸ್ ಆ ಸಮಯ ಬರಲ್ಲ ಅನ್ನೋದನ್ನು ಒಂದು ಹೇಳಕ್ಕೆ ಹೊರಟಿದ್ದೀನಿ. ತಾಯಿ ಮಗನ ಬಾಂಧವ್ಯದ ಕತೆ ಇಂಡಸ್ಟ್ರಿಯಲ್ಲಿ ಗೆದ್ದಿದೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದು ಅಳಿಸೋದ್ರ ಮುಖಾಂತರ ಆಗಿರ್ಬೋದು, ಒಂದಿಷ್ಟು ಮೆಸೇಜ್ ಕೊಡೋದ್ರ ಮುಖಾಂತರ ಆಗಿರ್ಬೋದು. ಬಟ್ ನಿಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ನಿಮಗೆ ಯಾಕೆ ಅಂತಂದರೆ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲಿ ಸೆಂಟಿಮೆಂಟ್ ಅನ್ನೋದು ಟಾಪಲ್ಲಿದೆ ಆಲ್ರೆಡಿ. ಅದರಲ್ಲೂ ತಂದೆ ತಾಯಿ ಲವ್ ಅನ್ನೋದು ಇದು ಕನ್ಫರ್ಮ್. ಇದು ಏನೇ ಮಾಡಿದ್ರೂ ಈ 3 ಸೆಂಟಿಮೆಂಟು ಜನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ನಾನು ಹೇಳಿರೋ ವಿಷಯ ಇದೆಯಲ್ಲ ತಂದೆ ಬಗ್ಗೆ, ಅದು ನಿಜವಾಗ್ಲೂ ಜನಕ್ಕೆ 100% ಅಲ್ಲ 500% ರೀಚ್ ಆಗುತ್ತೆ. ಆ ಥರದ್ದು ಚಿಕ್ಕ ವಿಷಯಗಳ್ನ, ಅಯ್ಯೋ ನನ್ನ ಜೊತೆಲೇ ಇದೆಯಲ್ಲ, ಈ ಥರದ ವಿಷಯ ನನ್ನ ಪಕ್ಕನೇ ಇದೆಯಲ್ಲ, ನಾನು ಯಾಕೆ ಗಮನಿಸ್ಲಿಲ್ಲ, ಈ ಥರದ್ದೆಲ್ಲ ಚಿಕ್ಕ ವಿಷಯಗಳು ಏನಿದೆ, ಆ ಚಿಕ್ಕ ವಿಷಯನ ಇದನ್ನು ತುಂಬ ಚೆನ್ನಾಗಿ ರಘು ಸರ್ ಮುಖಾಂತರ, ಪ್ರಣಮ್ ಸರ್ ಮುಖಾಂತರ ಹೇಳಿದ್ದೀನಲ್ಲ, ಅದು ಜನಕ್ಕೆ ಮನದಟ್ಟಾಗೇ ಆಗುತ್ತೆ ಅನ್ನೋ ಕನ್ಫರ್ಮ್ ನನಗಿದೆ. ಅದಕ್ಕೆ 100%
ಸಕ್ಸಸ್. ಟೀಸರ್ 1 ಮಿಲಿಯನು, ಹಾಡು 2 ಮಿಲಿಯನು, ಈಗ ಆಲ್ರೆಡಿ ಅರ್ಧ ರೀಚ್ ಆದಂಗೆ. ಸೊ ಇದೆಲ್ಲ ಇಷ್ಟು ರೀಚ್ ಆದಾಗ ಒಬ್ಬ ನೀವು ಕನಸು ಹೊತ್ತು ನಡೆದಿರುವಂಥ ಒಂದು ನಿರ್ದೇಶಕ ಎಷ್ಟು ಖುಷಿ ಕೊಡ್ತಾ ಇದೆ? ಯಾಕಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಇಷ್ಟು ವ್ಯೂಸ್ ಪಡ್ಕೊಂಡಿದೆ, ಟೀಸರ್ ಆಗಿರ್ಬೋದು, ಹಾಡಾಗಿರ್ಬೋದು. ನೀವು ಹೇಳಿದ್ರಿ ಟೀಸರು ಮತ್ತು ಸಾಂಗು ಅಂತ. ನನಗೆ ಸಿನಿಮಾ ರಿಲೀಸ್ ಆಗ್ತಿದ್ದಿಲ್ಲ, ಅದೇ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ 2 ಸಿನಿಮಾ ಆಲ್ರೆಡಿ ನಿಂತೋಗಿತ್ತು. 2014ರಿಂದನೂ ಸಿನಿಮಾ ಮಾಡೋಕ್ಕೆ ಅಂತಲೇ ಬಂದಿದ್ದು ನಾನು. 2 ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಿಂತು ಹಗಲು ರಾತ್ರಿ ಕಷ್ಟಪಟ್ಟಿದ್ದು ಸಿನಿಮಾ. 2 ಸಿನಿಮಾನೂ ನಿಂತೋಯ್ತು. ಅದು ಹೈ ಬಜೆಟ್ ಸಿನಿಮಾ. ಆ ಸಿನಿಮಾಗಳು ನಿಂತಾದ್ಮೇಲೆ ಅನ್ನಿಸ್ಬಿಡ್ತು ಅವನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೋಬಾರ್ದು, ಅನ್ಕೊಂಡಿದ್ದನ್ನು ಮಾಡಬೇಕು ಅಂತ. ಸೊ ಈ ಪ್ರೊಡಕ್ಷನ್ ಆಫ್ ಪುರಾತನ ಫಿಲಮ್ಸು ಏನಿದೆ ಅದಕ್ಕೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ನಮ್ಮ ಪ್ರಣಮ್ ಸರು, ರಘು ಸರು, ಮತ್ತು ಖುಷಿ ಮೇಡಮು, ಸುಚೇಂದ್ರ ಪ್ರಸಾದ್, ಗಿರಿ ಅಣ್ಣ, ಮತ್ತು ಸುಧಾ ಬೆಳವಡಿ, ಇವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇ ಇರ್ತೀನಿ. ಯಾಕೆಂದರೆ ಇವರೆಲ್ಲರ ಸಪೋರ್ಟಿಂದ ಸಿನಿಮಾ ಆಯಿತು. ಈಗ ಪುರಾತನ ಫಿಲಮ್ಸ್ ಸಂಸ್ಥೆಯಿಂದ ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದ್ದಿಲ್ಲ, ಅದು ದೊಡ್ಡ ಖುಷಿ ವಿಚಾರ. ಯಾವ ಸಿನಿಮಾ ನಿಂತೋಗಿತ್ತು ನಿಮಗೆ? ಆ್ಯಕ್ಚುಲಿ ಇದ್ರ ಬಿಫೋರು ಒಂದು ರಾಜಂಗು ರಾಣಿಗೂ ಅಂತ ಒಂದು ಮಾಡಿದ್ದೆ. ಅದು ಒಂದು 38 ಲಕ್ಷ ಖರ್ಚು ಮಾಡಿ ನಿಂತಿದ್ದು. ತಿರ್ಗಾ ಚೀರಾರ್ ಮುತ್ತು ಚೀಸವ್ ರತ್ನ ಅಂತ ಒಂದು ಅನೌನ್ಸ್ ಮಾಡಿದ್ದೆ. ಅದು ಒಂದು 80 ಚಿಲ್ಲರೆ ಖರ್ಚಾಗಿ ಅದು ಹಂಗೆ ನಿಂತೋಯ್ತು. ಅದು ದೊಡ್ಡ ಸ್ಟಾರ್ಗೆ ಅಷ್ಟೇ, ಇದು ದೊಡ್ಡ ಸ್ಟಾರ್ಗೆ ಅಷ್ಟೇ ಮಾಡಿದ್ದೆ. ಬಟ್ ಇನ್ನು ಯಾವತ್ತೂ ಆ ಥರ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಮಾಡಬಾರ್ದು. ಕತೆನ ಏನು ಕತೆ ಬರುತ್ತೆ ತಲೆಗೆ ಬರೆದಿಟ್ಕೋಬೇಕು. ಯೋಗರಾಜ್ ಭಟ್ರು ಸರ್ ಹೇಳೋರು, ಕತೆ ಒಂಥರ BDS ಇಟ್ಟಿದ್ದಂಗೆ ಯಾವತ್ತಿದ್ರೂ ವ್ಯಾಲ್ಯೂ ಇರುತ್ತೆ, ಬರೆದು ಇಟ್ಕೋ ಸೈಡ್ಗೆ ಅಂತ. ಆ ಥರ ಇಟ್ಟಿದ್ದಕ್ಕೆ ಸಡನ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಬಂದು ಒಂದು ಸಿನಿಮಾ ಮಾಡೋಣ ಅಂದಾಗ ಹುಟ್ಟಿದ್ದು ಕತೆ. ಯಾರ ಜೊತೆ ಎಲ್ಲ ಕೆಲಸ ಮಾಡಿದೆ? ಯಾಕಂದರೆ ಯೋಗರಾಜ್ ಭಟ್ರ ಜೊತೆ ಕೆಲಸ ಮಾಡಿದ್ದೀರಾ ನೀವು, ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿ? ಆ್ಯಕ್ಚುಲಿ ನಾನು ಪ್ರೇಮ್ ಸರ್ ಜೊತೆ ಜಾಸ್ತಿ ಓಡಾಟ ಇದ್ದಿದ್ದು. ಪ್ರೇಮ್ ಸರ್ ಜೊತೆ ಕೆಲಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ನಾನೇ ಪೇಮೆಂಟ್ ಇಲ್ಲದೇ ಹೋಗಿ ಸೇರ್ಕೊಂಡು ಕೆಲಸ ಕಲ್ತಿದ್ದೆ. ಆ್ಯಕ್ಚುಲಿ ಯೋಗರಾಜ್ ಭಟ್ರು ಸರ್ದು ಯಾಕೆ ಅಂತಂದರೆ ನಮ್ಮ ಟೀಮ್ಗೆ ಯೋಗರಾಜ್ ಭಟ್ರು ಸರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಬೇರೆ ಇತ್ತು. ಬಟ್ ಯೋಗರಾಜ್ ಭಟ್ರು ಸರು ನಮ್ಮ ಟೀಮು ನೋಡಿದ್ಮೇಲೆ, ಪ್ರಣಮ್ ಸರ್ ಆಗಿರ್ಬೋದು, ನಮ್ಮನ್ನ ರಘು ಸರ್ನೆಲ್ಲ ನೋಡಿದ್ಮೇಲೆ, ನಮ್ಮ ನಿರ್ಮಾಪಕರೆಲ್ಲ ನೋಡಿದ್ಮೇಲೆ ಅವರೇ ಪಾರ್ಟಾಗಿ ಇದಕ್ಕೆ ನಿಂತಿದ್ದಾರೆ. ಯೋಗರಾಜ್ ಭಟ್ರು ಸರೇ ಪಾರ್ಟಾಗಿ ನಿಂತಿದ್ದಾರೆ. 2 ಸಾಂಗ್ ಬರೆದಿದ್ದಾರೆ. 2 ಸಾಂಗ್ ಬರೆದು ಅವರೇ ಇಂಟರ್ವ್ಯೂ ಮಾಡಿ, ಅವರೇ ಎಲ್ಲ ಓಡಾಟ ಮಾಡಿ, ಈ ಥರನೇ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿ ನಮ್ಮನ್ನು ಜಾಸ್ತಿ ಬೆನ್ನು ತಟ್ಟಿ ಸಪೋರ್ಟ್ ಮಾಡ್ತಿರೋದು ಯೋಗರಾಜ್ ಭಟ್ರು ಸರ್. ಕೊನೆಯದಾಗಿ ಒಬ್ಬ ನಟ ನಿರ್ದೇಶಕನ ಆ್ಯಕ್ಟ್ರ್ ಆಗಿರ್ಬೇಕಂದ್ರೆ ನಿರ್ದೇಶಕ ಹೇಳದಂಗೆ ಇರಬೇಕು, ಆದರೆ ಮಾತ್ರ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಂಥ ಬೆಳವಣಿಗೆಗಳಿಲ್ಲ. ಸೊ ನಿಮ್ಮ ನಟ ಅಥವಾ ನಿಮ್ಮ ನಾಯಕ ನಾಯಕನಾಗಿದ್ನಾ ಅಥವಾ ಹೇಗಿದ್ರು ಅಂತ? ಅದಕ್ಕೆ ಆಗಲೇ ಹೇಳಿದ್ನಲ್ಲ ಮೇಡಮ್, 2 ಪಿಕ್ಚರ್ ಅದು ನಿಂತಿದೆ. ಆ ಕಾರಣಕ್ಕೆ ಈ ಪಿಕ್ಚರ್ ರಿಲೀಸ್ ಆಗ್ತಿರೋದೇ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆನ್ಸರ್. ಯಾಕೆಂದರೆ ಪ್ರಣಮ್ ಅವ್ರ ಬಗ್ಗೆ ಅವರು ಆ ಸ್ಪಂದನೆ ಮತ್ತು ಅವರು ಅಷ್ಟು ನಮ್ಗೆ ಸಪೋರ್ಟ್ ಮಾಡಿರೋಷ್ಟು ಮಾಡದೇ ಇದ್ದಿದ್ರೆ ಇದು ಮೋಸ್ಟ್ಲಿ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಬಟ್ ಪ್ರಣಮ್ ಅವ್ರು ಬೇರೆ ಲೆಕ್ಕ. ಅದು ದೊಡ್ಡ ಮನೆ. ಅದು ನಮಗೊಂಥರ ದೊಡ್ಡ ಮನೆಯೇ ಅದು. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗದು ದೊಡ್ಡ ಮನೆಯೇ. ಯಾಕೆಂದರೆ ಅದು ದೊಡ್ಡ ಮನೆ ಗುಣ ಇದೆಯಲ್ಲ. ಅವ್ರೇನಂತಂದರೆ ಬಂದು ಚೆನ್ನಾಗಿ ಒಂದೇನೋ ಒಂದು ಟೇಕು ತೆಗೆದಾಗ ಬಸ್ ಚೆನ್ನಾಗಿದೆಯಾ ನೋಡಿ ಅಂತಂದರೆ ಅವ್ರು ನೋಡಲ್ಲ. ನಿಮ್ಗೆ ಸ್ಯಾಟಿಸ್ಫೈ ಆದರೆ ಓಕೆ, ನಿಮ್ಗೆ ಆಗಲಿಲ್ವಾ 10 ಟೇಕ್ ಬೇಕಾ 20 ಟೇಕ್ ಬೇಕಾ ನಾನು ಕೊಡ್ತೀನಿ ಮಾಡಿ. ಈ ಥರದೊಂದು ಕಾನ್ಫಿಡೆನ್ಸ್ನ ನನಗೆ ಯಾವಾಗ ಕೊಟ್ಟರು ಆವಾಗಿಂದ ಶುರು ಆಯಿತು. ನನಗೂ ಫಸ್ಟ್ ಭಯ ಇತ್ತು, ಹೇಳಿದ್ರೆ ಏನು ಅನ್ಕೋತಾರೋ, ಹಿಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೋ ಅಂತ. ಬಟ್ ಅದು 1 ದಿನ 2 ದಿನದಲ್ಲಿ ಮುಗಿದೋಯ್ತು. ಆಮೇಲೆ ರಘು ಸರ್ ಆಗಲಿ, ಅವರಾಗಲಿ, ನಾನಾಗಲಿ ಬೇರೆ ಥರ ಫ್ರೆಂಡ್ ಥರ ಕೆಲಸ ಮಾಡೋದು, ಅಲ್ಲೇ ನೋಡೋದು, ಚೆನ್ನಾಗಿಲ್ಲ ಅಂದರೆ ರೀಶೂಟ್ ಮಾಡೋದು, ಈ ಥರದ್ದೆಲ್ಲ ಒಂದಷ್ಟು ಮಾಡಿಕೊಂಡು ಸೂಪರಾಗಿ ಸ್ಪಂದಿಸಿ ಆಗಿರೋದಕ್ಕೆ ಈ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಒಂದು ಚಿತ್ರ ಆಗಬೇಕಿದ್ರೆ ಅದಕ್ಕೆ ಕೇವಲ ನಿರ್ದೇಶಕರ ಪರಿಶ್ರಮ ಮಾತ್ರ ಅಲ್ಲ, ಆ ತಂಡದ ಪ್ರತಿ ಕಲಾವಿದನ ಎಫರ್ಟ್ ಕೂಡ ಬೇಕಾಗುತ್ತೆ. ಸದ್ಯಕ್ಕೆ ಸನ್ ಆಫ್ ಮುತ್ತಣ್ಣ ಚಿತ್ರಕ್ಕೆ ಪ್ರತಿ ಕಲಾವಿದನ ಸಪೋರ್ಟ್ ಅದೇ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.